ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹೇಗಿದ್ರು ದೀಪಾವಳಿ ಹತ್ರ ಬರ್ತಾ ಇದೆ. ದೀಪಾವಳಿ ಅಂದ್ರೆ ಸಿಹಿ ತಿಂಡಿ ಮಾಡ್ಲೇಬೇಕು ಮನೆಯಲ್ಲಿ. ಅಂತ ಟೈಮಲ್ಲಿ ಈ ತಿಂಡಿನ ಈಸಿಯಾಗಿ ಮಾಡ್ಕೊಳ್ಬಹುದು. ಏನು ಅಂದ್ರೆ ಬೇಸನ್ ಲಡ್ಡು, ಕಡಲೆ ಹಿಟ್ಟಿಂದ ಲಡ್ಡು ಮಾಡ್ಕೊಳ್ಳುವಂಥದ್ದು. ತುಂಬಾನೇ ಈಸಿಯಾಗಿರುತ್ತೆ, ಹಾಗೆ ತುಂಬಾನೇ ರುಚಿಯಾಗಿರುತ್ತೆ ಕೂಡ. ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪ. ಇವಿಷ್ಟಿದ್ರೆ ಇದಕ್ಕೆ ಇನ್ನ ಸಕ್ಕರೆ ಪೌಡರ್ ಮಾಡ್ಕೊಳ್ಬೇಕು, ಹಾಗೆ ಏಲಕ್ಕಿ ಪುಡಿ. ಇದಿಷ್ಟು ಇದ್ರೆ 4 ಐಟಮ್ ಈಸಿಯಾಗಿ ಮಾಡ್ಕೊಳ್ಬಹುದು. ಬನ್ನಿ ತೋರ್ಸ್ಕೊಡ್ತೀನಿ ಹೇಗ್ ಮಾಡೋದು ಅಂತ. ಅದಕ್ಕೂ ಮುಂಚೆ ಇವಾಗ ಕಡಲೆ ಹಿಟ್ಟು ಹುರ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆದ್ಮೇಲೆ ಅದಕ್ಕೆ ತೆಗೆದಿಟ್ಕೊಂಡಂತ ಅರ್ಧ ಕಪ್ ತುಪ್ಪದಲ್ಲಿ ಒಂದು 2 ರಿಂದ 3 ಚಮಚ ಆಗುವಷ್ಟು ಉಳಿಸ್ಕೊಂಡು ಎಲ್ಲ ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದ್ಮೇಲೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಎಲ್ಲಾನು ಹಾಕೊಳ್ಬೇಕು, ಏನು ಉಳಿಸೋದ್ ಬೇಡ. ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಇದನ್ನ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಹುರಿಬೇಕು. ಹುರಿದ್ಕೊಳ್ಳೋದ್ರಿಂದನೇ ಅದಕ್ಕೆ ಗೊತ್ತಾಗುತ್ತೆ ನಿಮ್ಗೆ ಇದು ಕಡಲೆ ಹಿಟ್ಟು ಹುರ್ತಿದ್ಯಾ ಇಲ್ವಾ ಅನ್ನೋದು. ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಹಾಗೆ ಒಂಥರ ಆರೋಮ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಹಾಗಾಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಈ ತರ ಉಂಡೆ ಆದ್ರೂ ಏನು ಪರವಾಗಿಲ್ಲ ಹುರಿಯುವಾಗ. ಕೆಲವೊಂದು ಹಿಟ್ಟು ಹಾಗೆ ಆಗುತ್ತೆ, ಅಂತ ಟೈಮಲ್ಲಿ ನೀವೇನು ಟೆನ್ಷನ್ ಪಡೋದ್ ಬೇಡ, ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಈಗ ಉಳಿಸ್ಕೊಂಡಿರುವಂತ ಉಳ್ದಿದ್ ತುಪ್ಪ ಎಲ್ಲಾನು ಹಾಕ್ತಾ ಇದೀನಿ. ಹಾಕಿ ಇನ್ನು ಒಂದ್ 2 ರಿಂದ 2 ನಿಮಿಷಗಳ ಕಾಲ ಚೆನ್ನಾಗಿ ಈ ತರ ಹುರ್ಕೊಳ್ಳಿ. ಅದು ಸಾಫ್ಟ್ ಆಗ್ತಾ ಬರುತ್ತೆ. ಈಗ ನೀವು ಬೇಕಿದ್ರೆ ಗೋಡಂಬಿ, ಬಾದಾಮಿ ಆತರ ಡ್ರೈ ಫ್ರೂಟ್ಸ್ ಏನಾದ್ರು ಕಟ್ ಮಾಡಿ ಹಾಕೊಳ್ಬಹುದು. ನಾನಿಲ್ಲಿ ಹಾಕಿಲ್ಲ. ನೋಡಿ ಈ ತರ ಎಲ್ಲ ಸಾಫ್ಟ್ ಆಗ್ತಾ ಬರುತ್ತೆ ಹಿಟ್ಟು. ಸಾಫ್ಟ್ ಆಗ್ತಾ ಬಂದಾಗೆ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡು 1 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಳ್ತಾ ಇದೀನಿ. ಏಲಕ್ಕಿ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಯಾವ್ದೇ ಸ್ವೀಟ್ಗಾದ್ರೂ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಇದನ್ನ ಕೆಳಗಿಳಿಸ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ಬೇಕು. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟಿಗೆ 3/4 ಕಪ್ ಆಗುವಷ್ಟು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದೀನಿ. ಈಗ ಸಕ್ಕರೆ ಪೌಡರ್ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಫಸ್ಟ್ ಒಂದ್ ಅರ್ಧ ಕಪ್ ಆಗೋಷ್ಟು ಹಾಕೊಂಡು ನೋಡ್ಕೊಳ್ತಾ ಇದೀನಿ ಎಷ್ಟು ಹಿಡ್ಸುತ್ತೆ. ಆದ್ರೂ ಜಾಸ್ತಿ ಗಟ್ಟಿ ಆಗ್ಬಾರ್ದಲ್ವಾ, ಹಾಗಾಗಿ ಸ್ವಲ್ಪ ಅರ್ಧ ಕಪ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ. ಆನಂತರ ಉಳ್ದಿದ್ದು 1/4 ಕಪ್ ಹಾಕೊಂಡು ಚೆನ್ನಾಗಿ ಕೈ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಈ ತರ ಗಂಟು ಆಗಿರೋದೆಲ್ಲ ಪೌಡರ್ ಆಗಿ ಹೋಗುತ್ತೆ. ಹಾಗಾಗಿ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಿಮ್ಗೆ ಗೊತ್ತಾಗುತ್ತೆ ಉಂಡೆ ಕಟ್ಟೋ ಹದ ಬಂದಿದೆ ಇಲ್ವಾ ಅಂತ. ಅವಾಗ ನೀವು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಕಟ್ಕೊಳ್ಬಹುದು. ಉಂಡೆ ಕಟ್ಟುವಾಗ ಏನು ನಿಮ್ಗೆ ಪ್ರಾಬ್ಲಮ್ ಆಗಲ್ಲ, ಏನು ಒಡೆದೋಗೋ ಚಾನ್ಸಸ್ ಯಾವ್ದು ಇರೋದಿಲ್ಲ. ತುಂಬಾ ಚೆನ್ನಾಗಿ ಕಟ್ಕೊಳ್ಬಹುದು. ಎಲ್ಲ ಮಾಮೂಲಿಯಾಗಿ ನಾವ್ ಎಷ್ಟು ಈಸಿಯಾಗಿ ಕಟ್ಕೊಳ್ತೀವಿ ಅದೇ ತರ. ನೋಡಿ ಎಷ್ಟು ಚೆನ್ನಾಗಿ ನಾನು ಉಂಡೆ ಕಟ್ತಾ ಇದೀನಿ ಅಂತ. ಇದು ಅಷ್ಟೇ, ಮಾಡೋದಕ್ಕೂ ತುಂಬಾ ಈಸಿ, ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಮಾಡಿ ಇಟ್ರೆ ಏನು 1 ವಾರಗಳ ಕಾಲ ಮಾಡಿ ಇಟ್ರೆ ಏನು ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ರೆಸಿಪಿ ಚೆನ್ನಾಗಿ ಬಂದ್ರೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಬರುವ ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಸನ್ ಲಡ್ಡು, ಕಡಲೆ ಹಿಟ್ಟಿನ ಉಂಡೆ ಅಥವಾ ಲಡ್ಡು ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ತಿಂದ್ ನೋಡ್ತೀನಿ ಹೇಗಾಗಿದೆ ಅಂತ. ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಬಾಯ್ ಬಾಯ್.